ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಿಮ್ಮ ಮಕ್ಕಳು ಹೇಗೆ ಬೆಳೆಯಬೇಕು ಈ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಮುಂಚೆ ನಿಮ್ಮ ಮಕ್ಕಳು ಹೇಗೆ ಬೆಳೆಯಬೇಕು ಅಂದ್ರೆ ಅದಕ್ಕೆ ಮುಂಚೆ ಅಂದ್ರೆ ಕನ್ಸೀವ್ ಟೈಮ್ಗಿಂತ ಮುಂಚೆಯಿಂದನೇ ಅದಕ್ಕಾಗಿ ನಾವು ಕೆಲವು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿರುತ್ತೆ. ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಅಲ್ಲಿ ಇದನ್ನೇ ನಿಮ್ಗೆ ಹೇಳ್ಕೊಡುದು. ನಾವು ಅಂಕುರ ಅಂತ ಏನ್ ಮಾಡ್ತೀವಲ್ಲ, ಕನ್ಸೀವ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ, ಬೇಬಿ ಆ ಮಗುಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಯೋಚನೆ ಹುಟ್ಟಲ್ಲ ಆ ದಿನದಿಂದನೇ ನೀವು ಪೇರೆಂಟ್ ಆಗಿರ್ತೀರ. ಅದಕ್ಕೆ ಮುಂಚೆ ನಿಮ್ಮ ಪೂರ್ವ ತಯಾರಿ ಹೇಗಿರಬೇಕು, ನಿಮ್ಮ ಆಹಾರಾಭ್ಯಾಸ ಹೇಗಿರಬೇಕು, ಓವರ್ ಆಲ್ ವೆಲ್ ಬೀಯಿಂಗು, ದೈಹಿಕ ಆರೋಗ್ಯದ ಜೊತೆ ಜೊತೆ ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಹಸ್ಬೆಂಡ್ ವೈಫ್ ಸತಿಪತಿಗಳ ಒಡನಾಟ ಹೇಗಿರಬೇಕು, ನಿಮ್ಮನ್ನ ನೀವು ಆ ನ್ಯೂ ಜರ್ನಿಗೆ ಹೇಗೆ ರೆಡಿ ಮಾಡ್ಕೋಬೇಕು, ಇದೆಲ್ಲಾನು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಜೊತೆ ಕನ್ಸೀವ್ ಆದ್ಮೇಲಿಂದ ಮಾನಸಿಕ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಯಿ ಏನೇನೆಲ್ಲ ಫೀಲ್ ಮಾಡ್ತಾರಲ್ಲ, ಮಗು ಹೊಟ್ಟೆ ಒಳಗೆ ಅದನ್ನೆಲ್ಲ ಅನುಭವಿಸ್ತಾ ಹೋಗುತ್ತೆ. ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಅದಕ್ಕೆ ಆ ಡಿಫ್ರೆನ್ಸ್ ಗೊತ್ತಿರಲ್ಲ. ಇದು ಸರಿ ತಪ್ಪು ಅನ್ನೋ ಡಿಫ್ರೆನ್ಸು ಗರ್ಭಸ್ಥ ಶಿಶುಗೆ ಗೊತ್ತಿರಲ್ಲ. ನೀವೇನ್ ಫೀಲ್ ಮಾಡ್ತೀರಾ ಅದನ್ನ ಗೊತ್ತು ಮಾಡ್ತಾ ಹೋಗುತ್ತೆ. ಸೊ ಬಿ ಕೇರ್ಫುಲ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಕಾನ್ಶಿಯಸ್ ಆಗಿ ಆ ಬೀಜನ ಒಳಗ ಹಾಕ್ತಾ ಇರ್ತೀರಾ ನಿಮ್ಮ ಮಕ್ಕಳಿಗೆ. ನೀವು ಅಲರ್ಟ್ ಆಗಿರಿ. ಗೊತ್ತೋ ಗೊತ್ತಿಲ್ದೇನೋ ಈ ಪದಗಳನ್ನ ಅಲ್ಲಿ ಬಳಸಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ದಿರ ಆಗೋಯ್ತದು ಅಂತ. ನಮ್ಮ ಹತ್ರ ಕೆಲವು ಕೌನ್ಸಿಲಿಂಗಿಗೆ ಬರ್ತಾರಲ್ಲ ಮಕ್ಕಳು, ಕೇಸ್ ಹಿಸ್ಟ್ರಿ ತಗೋಬೇಕಾದ್ರೆ ನಾವು ಕೇಳ್ತಾ ಹೋಗ್ತೀವಿ. ಹೀಗೆ ಇಶ್ಯೂಗೆ ಸಂಬಂಧಪಟ್ಟಂಗೆ ಕೇಸ್ ಹಿಸ್ಟ್ರಿನ 7 ಜನರೇಷನ್ ವರೆಗೂ ಕನ್ಸಿಡರ್ ಮಾಡ್ತೀವಲ್ಲ, ಕೇಳ್ತಾ ಹೋದಾಗ ಎಲ್ಲಿ ಏನೇನೆಲ್ಲ ತಪ್ಪಾಗ್ತಾ ಇದೆ ಆ ಟೈಮಲ್ಲಿ ನಮ್ಗೆ ಗೊತ್ತಿಲ್ದಿರ ಆಗೋಯ್ತು. ಗೊತ್ತಿಲ್ದಿರ ಆಗಿತ್ತು ಹೇಳೋದಕ್ಕೆ ಒಂದು ಕ್ಷಣ, ಆಗಿದ್ದ ಆ ಕ್ಷಣ. ಬಟ್ ಆ ಬರ್ಡನ್ನ, ಆ ಭಾರನ ಅಥವಾ ಪರಿಣಾಮನ ಮಗು ಜೀವನ ಪರ್ಯಂತ ಕ್ಯಾರಿ ಮಾಡುತ್ತೆ. ಆ ಟೈಮಲ್ಲಿ ತಾಯಿಯಲ್ಲಿ ಅಭದ್ರತೆ ಇದ್ರೆ ಮಗು ಆ ಅಭದ್ರತೆನ ಫೀಲ್ ಮಾಡ್ತಾ ಹೋಗುತ್ತೆ. ನೀವು ಅದಕ್ಕೆ ಎಷ್ಟೇ ರಾಯಲ್ ಲೈಫ್ ಸ್ಟೈಲ್ ಕೊಡಿ, ಎಲ್ಲಾ ಕಂಫರ್ಟ್ ಕೊಡಿ, ಬಟ್ ಆ ಇನ್ನರ್ ಆಗಿರೋ ಡ್ಯಾಮೇಜ್ಗೆ, ಒಳಗಿನಿಂದ ಆಗಿರೋ ಡ್ಯಾಮೇಜ್ಗೆ ಹೆಂಗೆ ಸರಿ ಮಾಡಕ್ಕಾಗತ್ತೆ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮಗುಗಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೇನೆ ನಿಮ್ಮನ್ನ ನೀವು ಸನ್ನದ್ಧಗೊಳಿಸ್ಕೊಳ್ಳಿ. ಇಂಡಿಯಾದಲ್ಲಿ ಮ್ಯಾರೇಜ್ ಅನ್ನ ತುಂಬಾ ಪ್ಲಾನ್ಡ್ ಆಗಿ ಮಾಡ್ತಾರೆ. ಬಟ್ ಪೇರೆಂಟಿಂಗ್ ಪ್ಲಾನ್ಡ್ ಆಗಿ ಮಾಡ್ಬೇಕಾಗಿರೋದ್ ಕಡೆನೆ ಅದ ಬೈ ಆಕ್ಸಿಡೆಂಟ್ ಆಗಿ ಆಗ್ಬಿಡುತ್ತೆ. ಅದಕ್ಕೇನು ಪ್ರಿಪರೇಷನ್ನೇ ಇರಲ್ಲ. ಮದ್ವೆನ ಎಷ್ಟು ಸಂಭ್ರಮಿಸ್ತಿರೋ, ಪ್ರೀ ಪ್ಲಾನ್ಡು, ಪ್ರೀ ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು, ಅದು ಇದು ಏನೇನೋ ಮಾಡ್ತಿರಲ್ಲ ಹಾಗೆ. ಬಟ್ ಅದೇ ಅಷ್ಟೇ ಇಂಪಾರ್ಟೆನ್ಸ್ ನೆಕ್ಸ್ಟ್ ತಲೆಮಾರನ್ನ ನೀವು ತರ್ತಾ ಇದ್ದೀರ. ಅದಕ್ಕೆ ಎಷ್ಟು ಜವಾಬ್ದಾರಿಯಿಂದ ನಾವು ನಡ್ಕೋಬೇಕು ಅನ್ನೋದ್ ಕಡೆನೂ ಅಷ್ಟೇ ಗಮನ ಕೊಡಿ. ಮಾನಸಿಕವಾಗಿ ರೆಡಿಯಾಗಿ ಅದಕ್ಕೆ. ಸೊ ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ಬೇಕು ಈ ಬಗ್ಗೆ. ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಯರ ಪ್ರೀತಿ, ನೆರೆಹೊರೆಯವರ ಅಕ್ಕರೆ, ಒಳ್ಳೆಯ ಶಾಲೆ, ಒಳ್ಳೆಯ ಸಹಪಾಠಿಗಳ ಸಹವಾಸದಲ್ಲಿರುವಂತೆ ನೋಡಿಕೊಳ್ಳಬೇಕು. ಆಟ ಊಟದಷ್ಟೇ ಮುಖ್ಯ. ಅರ್ಲಿ ಸ್ಟೇಜ್, ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಕ್ಕಳ ಫಿಸಿಕಲ್ ಗ್ರೋತ್ ರ್ಯಾಪಿಡ್ ಇರೋದ್ರಿಂದ ಊಟದಷ್ಟೇ ಆಟನೂ ಮುಖ್ಯ ಆಗುತ್ತೆ. ಅವರ ವಯಸ್ಸಿನ ಇತರ ಮಕ್ಕಳೊಡನೆ ಆಟವಾಡಲು ಬಿಡಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಿಯರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಇಂದ ಎಷ್ಟೋ ಬಿಹೇವಿಯರ್ನ ಮಕ್ಕಳು ತಾನಾಗೆ ಸಮವಯಸ್ಕ ಮಕ್ಕಳಿಂದ ನೋಡಿ ಕಲಿತಾ ಹೋಗ್ತಾರೆ. ಹಾಗೆ ಆಟವಾಡುವುದರಿಂದ ಅವರು ದೃಢಕಾಯರಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಇತರರೊಡನೆ ಬೆರೆತು ಅವರು ಸತ್ಪ್ರಜೆಯಾಗಿ ಬೆಳೆಯಲು ಇದು ಅನುವು ಮಾಡಿಕೊಡುತ್ತದೆ. ಹೀಗೆ ಓವರ್ ಆಲ್ ಡೆವಲಪ್ಮೆಂಟ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನ ಮಗು ಹೇಗೆ ಬೆಳಿಬೇಕು ಅನ್ನೋದು ಪೇರೆಂಟ್ ಆಗ್ಬೇಕಂತಿರೋರು, ಆಗಿರೋರು, ಆ ಜರ್ನಿ ಶುರು ಮಾಡಿರೋರು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.